ನಮಸ್ತೆ ವೀಕ್ಷಕರೇ, ನಾನು ಶಮ್ಮಿ ಶೆಟ್ಟಿ. ನಿಮಗೆ ನಿಮ್ಮ ಮೆದುಳಿನ ಕುರಿತಾದಂತಹ ಒಂದು ಆಶ್ಚರ್ಯಕರ ಸತ್ಯ ಏನು ಗೊತ್ತಾ? ಹೌದು, ನಿಮ್ಮ ದೇಹದ ತೂಕ 60 kg ಇದ್ರೆ ನಿಮ್ಮ ದೇಹದ ತೂಕದಲ್ಲಿ ಸುಮಾರು 1.2 1.5 kgಯನ್ನ ಹೊಂದಿರುವಂತದ್ದು ಮೆದುಳು. ಅಂದ್ರೆ ದೇಹದ ತೂಕದ 2% ಮಾತ್ರ ತೂಕವನ್ನ ಮೆದುಳು ಹೊಂದಿರುತ್ತೆ. ಆದ್ರೆ ಈ ನಮ್ಮ ಮೆದುಳು ನಮ್ಮ ದೇಹದ ಶಕ್ತಿಯಲ್ಲಿ ಸುಮಾರು 70% ಅಷ್ಟು ನಮ್ಮ ಮೆದುಳೇ ಬಳಸಿಕೊಳ್ಳುತ್ತೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂತಂದ್ರೆ ನಾವು ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ದಿನನಿತ್ಯದ ಪ್ರಕ್ರಿಯೆಗಳಿಗೂ ಕೂಡ ಮೆದುಳನ್ನ ಬಳಕೆ ಮಾಡ್ತೀವಿ. ಓದೋದಾಗಿರ್ಬೋದು, ಅಥವಾ ತಿನ್ನುವಾಗಿರ್ಬೋದು, ಅಥವಾ ಯೋಚಿಸುವಾಗ್ಲೂ ಕೂಡ ಸುಮ್ಮನೆ ಕೂತು ಆಗ್ಲೂ ಕೂಡ ನಾವು ಮೆದುಳನ್ನ ಬಳಕೆ ಮಾಡ್ತೀವಿ. ಹಾಗಾಗಿ ನಿರಂತರವಾಗಿ ಏನಾದ್ರೂ ಕೆಲಸ ಮಾಡಿ ತದನಂತರ ನಾವು ನೋಡಿದ್ರೆ ನಮ್ಮ ದೇಹ ದಣಿಯದಿದ್ರೂ ಕೂಡ ನಮ್ಮ ಮೆದುಳು ದಣಿದಿರತ್ತೆ, ಅದು ವಿಶ್ರಾಂತಿಯನ್ನ ಕೇಳ್ತಾ ಇರತ್ತೆ. ಹಾಗಾಗಿ ನಿಮ್ಮ ಮೆದುಳಿನ ಆರೋಗ್ಯ, ವಿಶ್ರಾಂತಿ ಅತ್ಯಗತ್ಯ ಆಗಿರತ್ತೆ. ಹಾಗಾದ್ರೆ ಮೆದುಳಿನ ಆರೋಗ್ಯಕ್ಕಾಗಿ ಏನು ಮಾಡಬೇಕು? ಶಾಂತ ಮನೋಭಾವವನ್ನ ಬೆಳೆಸ್ಕೊಳ್ಬೇಕು. ಅತಿ ಹೆಚ್ಚು ಮೆದುಳಿಗೆ ಕೆಲಸ ಕೊಟ್ಟ ನಂತರ ಒಂದಿಷ್ಟು ಸಮಯ ವಿರಾಮವನ್ನ ನೀಡಬೇಕು. ಮುಖ್ಯವಾಗಿ ದಿನದಲ್ಲಿ 6 ರಿಂದ 7 ಗಂಟೆಗಳ ಕಾಲ ಆದ್ರೂ ನಿದ್ದೆಯನ್ನ ಮಾಡಬೇಕು. ಆಗ ಮೆದುಳಿಗೆ ರೆಸ್ಟ್ ಸಿಕ್ಕಂತಾಗತ್ತೆ. ಗೊತ್ತಾಯ್ತಲ್ವಾ ನಿಮ್ಗೆ ನಿಮ್ಮ ದೇಹದ ಅತಿ ಹೆಚ್ಚು ಶಕ್ತಿಶಾಲಿ ಅಂಗ ಯಾವುದು ಅಂತ? ಹಾಗಾದ್ರೆ ನಿಮ್ಮ ಮೆದುಳಿಗೆ ವಿಶ್ರಾಂತಿ ನೀಡೋದನ್ನ ಮರೆಯದಿರಿ. ಈ ರೀತಿಯಾದಂತಹ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.